ಇಟ್ಟಂಥ ಹೆಸರಿನೊಂದಿಗೆ ನನ್ನನ್ನು ಪರಿಚಯ ಮಾಡಲೇಬೇಡ ಅಂತ ನೀವೇ ಹೇಳಿದ್ರಿ. ಹೇಳಿ, ನಾನು ನಿಮ್ಮನ್ನ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ, ಯಾಕೆ ನಿಮಗೆ ನೀವೇ ಈ ಅಚ್ಚರಿಕಾರ ಆಗಿರುವಂಥ ವಿಚಾರಗಳನ್ನು ಮಾಡ್ಕೊಂಡ್ರಿ? ಆತ್ಮನಂತ ನೀವೇ ಕರೆಯಲ್ಪಟ್ಟೋಕೆ ಯಾಕೆ ಶುರುವಾಯಿತು? ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಐಡಿ ಅದೇ ಥರ ಇದೆ. ಏನು ಚೇಂಜಸ್ ಆಯಿತು ನಿಮ್ಮಲ್ಲಿ? ಆತ್ಮನ್ ಅನ್ನೋದು ಬರೀ ನನ್ನೊಬ್ಬನ ಗುರುತಲ್ಲ, ಪ್ರತಿಯೊಬ್ಬರ ಗುರುತು ಆತ್ಮನೇ ಆಗಿದೆ. ಆದರೆ ಅವ್ರ ದೇಹಕ್ಕಿಟ್ಟಿರುವಂಥ ಹೆಸರುಗಳು ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಅದು ಎಲ್ಲದರ ಮೂಲ ಆತ್ಮನೇ ಆಗಿರುತ್ತೆ. ಸೊ ಅದನ್ನು ಕಂಡುಕೊಂಡವನು ಆತ್ಮದಿಂದ ಗುರುತಿಸ್ಕೊಳ್ಳೋದಕ್ಕೆ ಎರಡು ಮಾತು ಹಿಂದೆ ಮುಂದೆ ನೋಡೋದೇ ಇಲ್ಲ. ಅಲ್ಲ, 5 ವರ್ಷದ ಹಿಂದೆ ನೀವೇ ಹೇಳ್ತೀರಾ, ಒಂದು ಸಿನಿಮಾ ಮಾಡಲು ಅಥವಾ ಸಿನಿಮಾಗೋಸ್ಕರ, ಅಪರ್ಚುನಿಟೀಸ್ಗೋಸ್ಕರ ಅಥವಾ ಏನೋ ಇನ್ನೊಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಂಥ ನೀವು ಇವತ್ತು ಎಲ್ಲವನ್ನೂ ತ್ಯಜಿಸಿದ್ದೀರಾ, ಏನೂ ಬೇಡ ಅಂತಲೂ ನೀವಿದ್ದೀರಾ. ಈ ಚೇಂಜಸ್ ಬರೋದಕ್ಕೆ ಕಾರಣ ಏನು? ನೋಡಿ, ಎಲ್ಲರಿಗೂ ಅವ್ರದ್ದೇ ಆದಂಥ ಪ್ರಾರಬ್ಧ ಕರ್ಮಗಳು ಅಂತ ಇರುತ್ತೆ. ಇವಾಗ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮಗಳು ಇದಕ್ಕೆಲ್ಲ